ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಬೆಂದಕಾಳೂರು ವಾಹನಗಳನ್ನು ಕುನುಗ್ಗಲಲ್ಲಿ ಪರಿತಪಿಸುತ್ತಾ ನಗರದ ರಸ್ತೆಗಳಲ್ಲಿನ ಪ್ರಯಾಣವೇ ಒಂದು ಕೊನೆಯಿಲ್ಲದ ವಿಹಾರ ಎಂಬ ನಾಸ್ಟಾಲ್ಜಿಯಾಕ್ಕೆ ಧುಮುಕಲಿದ್ದಾಗ ಹಳಿಗಳ ಮೇಲೆ ಅತಿ ವೇಗವಾಗಿ ಧಾವಿಸಿ ಬಂತು ನಮ್ಮ ಮೆಟ್ರೋ ರೈಲು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮೆಟ್ರೋ ನಾವು ಶುರು ಮಾಡಿ ಸುಮಾರು 13 ವರ್ಷ ದಾಟಿದೆ. 2011ನಲ್ಲಿ ಅಕ್ಟೋಬರಲ್ಲಿ ಮೊದಲ ಮೆಟ್ರೋ ಶುರು ಮಾಡಿದ್ವಿ. ಅದು ಬೈಯಪ್ಪನಹಳ್ಳಿಯಿಂದ MG ರೋಡ್ವರೆಗೂ ಶುರು ಮಾಡಿದ್ವಿ. ಸುಮಾರು 6.5 ಕಿಲೋಮೀಟ್ರು ದೂರ ಓಡ್ತಾಯಿತ್ತು. ಆವಾಗ ಸುಮಾರು 20,000 ಜನ ಅಷ್ಟೇ ಟ್ರಾವೆಲ್ ಮಾಡ್ತಾಯಿದ್ದಿದ್ದು ದಿನಕ್ಕೆ. ಆದರೆ ನಾವು ಈ 13 ವರ್ಷಗಳಲ್ಲಿ ನಾವು ಹೇಗೆ ಒಂದೊಂದಾಗಿ ಸೆಕ್ಷನ್ಸ್ ಆ್ಯಡ್ ಮಾಡಿ ಇವಾಗ ನಾವು ಸುಮಾರು 76 ಕಿಲೋಮೀಟ್ರಲ್ಲಿ ನಾವು ಮೆಟ್ರೋ ಟ್ರೈನ್ಗಳನ್ನು ಓಡಿಸ್ತಾ ಇದ್ದೀವಿ. ಗ್ರ್ಯಾಜುಯಲಾಗಿ ಇದು 13 ವರ್ಷಗಳಲ್ಲಿ ಅವಾಗವಾಗ ವರ್ಷ ಅಂದರೆ 2017ನಲ್ಲಿ ಸುಮಾರು ಮೇಜರ್ ಕಂಪ್ಲೀಷನ್ ಆಯಿತು. 43 ಕಿಲೋಮೀಟರ್ಸ್ ಆಯಿತು. ಇಲ್ಲಿ ನಮ್ಮಲ್ಲಿ ಇವತ್ತು 3 ಡಿಪೋ ಆಪ್ರೇಟ್ ಆಗ್ತಾಯಿದೆ. ಇದರಲ್ಲಿ 57 ಟ್ರೈನ್ ಸೆಟ್ ಇದೆ, 6 ಕಾರ್ ಟ್ರೈನ್ ಸೆಟ್ಸ್ ಇದೆ. ಬೆಂಗಳೂರು ಮೆಟ್ರೋ ರೈಲ್ ಸಂಸ್ಥೆಯಲ್ಲಿ ಯೋಜನೆ ವಿಭಾಗ ಮತ್ತು ಕಾರ್ಯಾಚರಣೆ ಮತ್ತು ನಿರ್ವಹಣೆ ವಿಭಾಗ ಅಂತ 2 ವಿಭಾಗಗಳಿರ್ತದೆ. ಇದು ಕಾರ್ಯಾಚರಣೆಯ ವಿಭಾಗ. ಇಲ್ಲಿ ಮೆಟ್ರೋ ರೈಲಿನ ನಿರ್ವಹಣೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಗಳು ನಡೀತದೆ. ಇಲ್ಲಿ 1893 ಉದ್ಯೋಗಿಗಳಿರ್ತಾರೆ. ಅದರಲ್ಲಿ 1506 ರೆಗ್ಯುಲರ್ ಅಂದರೆ ಕಾಯಂ ಉದ್ಯೋಗಿಗಳು ಮತ್ತು ನಿಯೋಜನೆ ಮೇಲೆ ಕೆಲವೊಂದು ಉದ್ಯೋಗಿಗಳಿರ್ತಾರೆ. ಇವರೆಲ್ಲ ಒಟ್ಟಾರೆ ಸೇರಿ 1893 ಉದ್ಯೋಗಿಗಳು ಇರ್ತಾರೆ. ಸ್ವಚ್ಛತೆಯೇ ಪರಮಾದ್ಯತೆ, ಸಮಯ ಪರಿಪಾಲನೆ ಅತಿ ಮುಖ್ಯ ಧ್ಯೇಯ. ವೇಗಕ್ಕೆ ಹೆಸರು ನಮ್ಮ ಮೆಟ್ರೋ. ಪ್ರಯಾಣಿಕರ ಸುರಕ್ಷತೆಗಾಗಿ ಅತ್ಯಾಧುನಿಕ ಸೌಲಭ್ಯಗಳಿಗೆ ಖ್ಯಾತಿ ನಮ್ಮ ಮೆಟ್ರೋ. ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ ಟ್ರೈನ್ ಮೇಂಟೆನೆನ್ಸ್ ಮೇನ್ಲಿ. ನಮಗೆ ಟ್ರೈನ್ಸು ಸೇಫ್ಟಿಯಾಗಿ ಹೋಗಿ ಬರಬೇಕು, ಮತ್ತು ಅದರೊಳಗೆ ಸ್ವಚ್ಛತೆ ಚೆನ್ನಾಗಿರಬೇಕು, ಮತ್ತು ಪ್ರಯಾಣಿಕರಿಗೋಸ್ಕರ ಸುರಕ್ಷತಾ ಕಾರ್ಯಕ್ರಮಗಳು ನಾವು ಚೆಕ್ ಮಾಡ್ತಾ ಇರ್ತೀವಿ. ಅದು 24 ಅವರ್ಸು ಆಗುವಂಥ ಕೆಲಸ. ನಮ್ಮ ಚಿಹ್ನೆ ಏನಿದೆ ರಂಗೋಲಿ ಥರ ನಾವು ಮಾಡಿದ್ದೀವಿ. ಫಸ್ಟು ನಾವು ಗ್ರೀನ್ ಆ್ಯಂಡ್ ಪರ್ಪಲ್ ಲೈನ್ 2 ಕಲರ್ ಚೂಸ್ ಮಾಡಿಕೊಂಡು ಬೆಂಗಳೂರಿಗೆ ನಾವು ಬೆಂಗಳೂರು ಮೆಟ್ರೋಲಿ ಆಯ್ಕೆ ಮಾಡ್ಕೊಂಡ್ವಿ. ಹೋಗಬೇಕು, ಬೆಂಗಳೂರು ಸುತ್ತ ಹೋಗಬೇಕು, ಈ ರೀತಿ ಒಂದು ಚಿಹ್ನೆ ತಗೊಳ್ಳೋಣ ಅಂತ ನಾವು ಜನರಿಗೆ ಕೇಳಿದ್ವಿ. ಅದು ಮೆಟ್ರೋ ಮಾರ್ಗ, ಅದು ಹಳ್ಳಿಗಳನ್ನು ಡಿಫೈನ್ ಮಾಡುತ್ತೆ, ಮತ್ತು 2 ಲೈನು ಅದು ಟು ಸ್ಟಾರ್ಟ್ ವಿತ್ ಆರಂಭಿದ್ದು ಅದು ಚಿಹ್ನೆಯಾಗಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ 5 ಗಂಟೆಯಿಂದ ಶುರುವಾಗುತ್ತೆ ಮತ್ತು ರಾತ್ರಿ 12 ಗಂಟೆವರೆಗೂ ನಮ್ಮ ಕಾರ್ಯಾಚರಣೆ ನಡೀತಾ ಇರುತ್ತೆ. ಈ ಕಾರ್ಯಾಚರಣೆ ನಡೀತಿರ್ಬೇಕಾದ್ರೆ ಯಾವುದೇ ಒಂದು ಸಣ್ಣ ನ್ಯೂನತೆಗಳು ಬಂದರೂ ಆವತ್ತಿನ ದಿವಸ ರಾತ್ರಿಯೇ ಅಟೆಂಡ್ ಆಗ್ತದೆ. ಮತ್ತು ಮೂರು ಶಿಫ್ಟ್ನಲ್ಲಿ ಕೂಡ ನಮ್ಮದು ಕ್ಲೀನಿಂಗ್ ಪ್ರೋಗ್ರಾಮು ಸೈಡ್ ಬೈ ಸೈಡಲ್ಲಿ ನಡೀತಾನೆ ಇರ್ತದೆ. ನೈಟು ಮೇಯ್ನು ನಮಗೆ ರಾತ್ರಿ 12 ಗಂಟೆ 12:30 ಅಷ್ಟೊತ್ತಿಗೆ ಟ್ರೈನ್ಗಳು ಸಿಗ್ತವೆ. ಮತ್ತು 4 ಗಂಟೆಗೆ ನಾವು ಅದನ್ನೆಲ್ಲ ಸಿದ್ಧತೆ ಮಾಡಬೇಕಾಗತ್ತೆ. ಅದರಲ್ಲಿ ಸುರಕ್ಷತೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅದನ್ನು ನೋಡಬೇಕಾಗತ್ತೆ. ಮತ್ತು ಕ್ಲೀನಿಂಗ್ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಬೆಳಗ್ಗೆ 9 ಲಕ್ಷ ಜನ ಪ್ಯಾಸೆಂಜರ್ ಓಡಾಡೋವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ನಾವು ಸಾಕಷ್ಟು ಜಾಗ್ರತೆ ವಹಿಸಬೇಕಾಗತ್ತೆ. We are all happy to serve the city of Bangalore, provide the best alternative for the public, as a public transport. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳ ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ.
ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬೆಂಗಳೂರಿನ ಮೆಟ್ರೋ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈಗ ನಾವು ಇರುವ ಸ್ಥಳ ಪೀಣ್ಯದಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನಿಯಂತ್ರಣ ಕೇಂದ್ರ, ಕ್ರೂ ಕಂಟ್ರೋಲ್ ಸೆಂಟರ್ ಅಂತ ಕರೀತಾರೆ. ಅಂದರೆ ಈ ರೈಲನ್ನು ಚಲಿಸುವುದರಲ್ಲಿ, ನಡೆಸುವುದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ, ಹೀಗೆ ಕುತೂಹಲಕರವಾದ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಇದು ಸರಿಯಾದ ಸ್ಥಳ. ಬನ್ನಿ ಹೋಗೋಣ, ತಿಳ್ಕೊಳ್ಳೋಣ. ಮೆಟ್ರೋ ಗೆಳೆಯರೆಲ್ಲ ಸೇರಿದ್ದೀರಿ, ತುಂಬ ಸಂತೋಷ. ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಒಂದಷ್ಟು ಮಾತುಕತೆ ಆಡೋಣ ಅಂತ ಆಸೆ. ಆರಂಭಿಸಬಹುದಾ ಪ್ರಶ್ನೆಗಳನ್ನು? ಸರ್, ತಮ್ಮ ಪರಿಚಯ ಮಾಡಿಕೊಳ್ಳಿ. ಸರ್, ನನ್ನ ಹೆಸರು ಶೇಷಗಿರಿ BM, JE ಎಲೆಕ್ಟ್ರಿಕಲ್ E&M ಡಿಪಾರ್ಟ್ಮೆಂಟ್. ಶೇಷಗಿರಿಯವರೇ, ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಚಿತ್ರನಟ ವಿಷ್ಣುವರ್ಧನ್ ಅವರ ಮೂಲ ಹೆಸರೇನು? ಸಂಪತ್ ಕುಮಾರ್, ವಿಜಯಕುಮಾರ್? ಸಂಪತ್ ಕುಮಾರ್ ಅನ್ನೋ ಉತ್ತರ ಸರಿಯಾಗಿ. ಸರ್, ತಮ್ಮ ಪರಿಚಯ? ನನ್ನ ಹೆಸರು ಸಲ್ಮಾನ್ ಅಂತ, ರೈಲು ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಕನ್ನಡ ಚಿತ್ರರಂಗದಲ್ಲಿ ಅಭಿನಯ ಶಾರದೆ ಅನ್ನೋ ಹೆಸರನ್ನು ಗಳಿಸ್ತಕ್ಕಂಥ ನಟಿ ಯಾರು? ಜಯಂತಿನಾ, ಭಾರತೀನಾ? ಜಯಂತಿ ಸರ್. ಜಯಂತಿ ಅನ್ನೋದು ಸರಿಯಾದ ಹೆಸರು. ಅಭಿನಂದನೆಗಳು. ನನ್ನ ಹೆಸರು ನಾಗರಾಜ್ ಮಳಗಿ, ಜೂನಿಯರ್ ಇಂಜಿನಿಯರ್, ರೋಲಿಂಗ್ ಸ್ಟಾಕ್ ವಿಭಾಗ. ತುಂಬ ಸಂತೋಷ. ತಮ್ಮ ಪ್ರಶ್ನೆ ಈಗ ಬಂತು. ಕರ್ನಾಟಕದ ಯಾವ ಜಿಲ್ಲೆಯು ಕಿತ್ತಳೆ ಹಣ್ಣಿಗೆ ಪ್ರಸಿದ್ಧವಾದದ್ದು? ಕೊಡಗು, ಚಿಕ್ಕಮಗಳೂರು? ಕೊಡಗು ಉತ್ತರ ಸರಿಯಾಗಿದೆ. ಅಭಿನಂದನೆಗಳು. ಮುಂದಿನ ಪ್ರಶ್ನೆ. ನಮಸ್ತೆ ಸರ್, ನನ್ನ ಹೆಸರು ಮಹಾಂತೇಶ್ ಅಂತ, ಸಿಗ್ನಲಿಂಗ್ ವಿಭಾಗದಲ್ಲಿ ಸೆಕ್ಷನ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಮಹಾಂತೇಶ್. ತಮ್ಮ ಪ್ರಶ್ನೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಇರೋ ಸ್ಥಳ ಇದೆಯಲ್ಲ, ಹಿಂದೆ ಒಂದು ಕೆರೆ ಆಗಿತ್ತಂತೆ. ಆ ಕೆರೆ ಯಾವುದು ಅಂತ ತಿಳ್ಕೋಬೇಕು. ಧರ್ಮಾಂಬುದಿ ಕೆರೆ, ಕೆಂಪಾಂಬುದಿ ಕೆರೆ? ಕೆಂಪಾಂಬುದಿ ಕೆರೆ. ಕೆಂಪಾಂಬುದಿ ಕೆರೆ. ಕೆಂಪಾಂಬುದಿ ಕೆರೆ ಅನ್ನೋದು ಸ್ವಲ್ಪ ತಪ್ಪಾಯಿತು. ಅದು ಧರ್ಮಾಂಬುದಿ ಕೆರೆ ಅಂತ ಹೇಳ್ತಾರೆ. ಆ ಕೆರೆಯನ್ನು ಮುಚ್ಚಿಬಿಟ್ಟಿದ್ದೇವೆ ಈಗ ಸಂಪೂರ್ಣವಾಗಿ. ಅಲ್ಲಿ ಬೆಂಗಳೂರಿನ ಬಸ್ ನಿಲ್ದಾಣ ಮತ್ತು ನಮ್ಮ ಮೆಟ್ರೋನೂ ಸಹ ಅಲ್ಲೇನೆ ಸ್ಥಾಪನೆಗೊಂಡಿದೆ ಅಲ್ವಾ? ಬಹಳ ಸಂತೋಷ. ಮೆಟ್ರೋ ಚಾಲಕರಾಗುವುದು ಅಭಿಮಾನದ ವೃತ್ತಿ. ಹಾಗೆಂದ ಮಾತ್ರಕ್ಕೆ ಸೂಕ್ತ ತರಬೇತಿಗಳಿಲ್ಲದೆ ರೈಲು ಚಾಲನೆಗೆ ಪರವಾನಗಿ ದೊರೆಯುವುದಿಲ್ಲ. ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಇಂಪಾರ್ಟೆಂಟ್ ಜಾಗ ಆಗಿರುವಂಥ ಡ್ರೈವಿಂಗ್ ಕ್ಯಾಬ್ ಸಿಮ್ಯುಲೇಟರಲ್ಲಿ. ಡ್ರೈವಿಂಗ್ ಕ್ಯಾಬ್ ಸಿಮ್ಯುಲೇಟರ್ ಅನ್ನೋದು ಟ್ರೈನ್ ಆಪ್ರೇಟರ್ಗೆ ನಾವು ತರಬೇತಿ ನೀಡುವಂಥ ಒಂದು ಮುಖ್ಯವಾದಂಥ ಸ್ಥಳ ಆಗಿದೆ. ಸೊ ಇಲ್ಲಿ ಟ್ರೈನ್ ಆಪ್ರೇಟರ್ಸ್ಗೆ ನಾವು ಒಂದು 15 ಜನದ ಬ್ಯಾಚ್ ಮಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಒಬ್ಬ ಟ್ರೈನ್ ಆಪರೇಟರ್ ರಿಯಲ್ ಟ್ರೈನ್ನ ಓಡಿಸೋದಕ್ಕಿಂತ ಮುಂಚೆ ಈ ಸಿಮ್ಯುಲೇಟರ್ ಟ್ರೈನಿಂಗ್ನ ಅವಶ್ಯಕವಾಗಿ ಪಡಿಲೇಬೇಕಾಗಿದೆ. ಸೊ ಇದರಲ್ಲಿ ಬೇಸಿಕ್ ಡ್ರೈವಿಂಗ್ ಮತ್ತು ಮೇನ್ ಲೈನಲ್ಲಿ ಬರೋಂಥ ಫಾಲ್ಟ್ಸ್ಗಳನ್ನ ಹೇಗೆ ಟ್ರಬಲ್ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತರಬೇತಿ ಕೊಡ್ತೀವಿ. 5 ಡಿಗ್ರಿ ಆಫ್ ಫ್ರೀಡಮ್ ಮೋಷನ್ ಸಿಸ್ಟಮ್ ಕೂಡ ಇರುತ್ತೆ. ಸೊ ಟ್ರೈನ್ ಮೂವ್ಮೆಂಟ್ ಆಗುವಂಥ ಫೀಲಿಂಗ್ ಕೂಡ ಇರುತ್ತೆ. ಸೊ ಟ್ರೈನಲ್ಲಿ ಏನೇನಿರುತ್ತೋ ಆಮೇಲಿಂದ ಡಿಸ್ಟ್ರಕ್ಟಿವ್ ಟೈಪ್ ಕೂಡ ನಾವು ಇದನ್ನೇ ಇಲ್ಲಿ ಫೀಲ್ ಮಾಡ್ಕೊಂಡು ನೋಡ್ಬೋದಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಇದು. ಇದನ್ನು ಒಟ್ಟು ಒಂದು 3 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಒಂದು ಚಾಲನೆ ವಿಭಾಗ, ಇನ್ನೊಂದು ಪರಿವೀಕ್ಷಣಾ ವಿಭಾಗ, ಇನ್ನೊಂದು ಕಂಟ್ರೋಲರ್ ವಿಭಾಗ. ಈ 3ರಲ್ಲೂ ಕೂಡ ಮೇಲಿಂದ ಮೇಲೆ ಟ್ರೈನೀಸ್ ಬಂದು ಇಲ್ಲಿ ಟ್ರೈನಿಂಗ್ನ ತಗೊಂಡು ಸೊ ಏನು ತಪ್ಪುಗಳು ಮಾಡ್ತಾರೆ ಅದನ್ನು ಒಂದು ಗುಂಪಿನಲ್ಲಿ ಕೂತು ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಏನೇನು ತಪ್ಪುಗಳಾಗಿದೆ ಅನ್ನೋದನ್ನು ಕಂಟ್ರೋಲರ್ ಕೂಡ ತಿಳಿಸಿ ಸೊ ಟ್ರೈನಿಂಗ್ನ ಕೊಡಲಾಗ್ತದೆ. ಆಮೇಲಿಂದ ಇದನ್ನು ಬರೀ ಟ್ರೈನಿಂಗ್ ಟೂಲ್ ಅಲ್ಲದೆ ಇದನ್ನು ಒಂದು ಅಸೆಸ್ಮೆಂಟ್ ಟೂಲ್ ಆಗೋದು ಕೂಡ ಉಪಯೋಗಿಸ್ಕೋಬೋದು. ಏನಾರ ಒಂದು ಸ್ಪೆಸಿಫಿಕ್
ಅವ್ರಿಗೆ ನೀಡ್ ಇದೆ, ಇದೊಂದು ಈ ರೀತಿ ನಮ್ಮ ಟ್ರೈನಿಂಗ್ ಕೊಡಿ ಅಂತ ನಮಗೆ ನಮ್ಮ ಫೀಡ್ಬ್ಯಾಕ್ ಕೊಟ್ಟರೆ ಅದಕ್ಕೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. 90% ಸ್ವಯಂಚಾಲಿತವಾಗಿರುವ ಮೆಟ್ರೋ ರೈಲು ಚಾಲಕರ ಸೂಕ್ತ ದೇಖರೇಖೆಯಲ್ಲಿ ಬೆಂಗಳೂರಿನ ವಿವಿಧ ವಲಯಗಳನ್ನು ಯಶಸ್ವಿಯಾಗಿ ಸಮಯಕ್ಕೆ ಸರಿಯಾಗಿ ತಲುಪುತ್ತಿದೆ. ಇವತ್ತಿನ ದಿವಸ ನಮಗೆ ಪ್ರಯಾಣಿಕರೇ ನಮಗೆ ದೊರೆಗಳು, ಪ್ರಯಾಣಿಕರೇ ನಮ್ಮ ಪ್ರಜಾಪತಿಗಳು. ಈ ನಿಮಗಾಗಿ ನಮ್ಮ ರೈಲುಗಳು, ಈ ರೈಲುಗಳೇ ನಮ್ಮ ಉಸಿರುಗಳು. ಖಚಿತ ಸಮಯ, ನಿಮ್ಮ ಸಮಯ ಹಾಗೂ ಹಣ ಉಳಿತಾಯ, ನಿಮ್ಮ ಸುರಕ್ಷತೆ ನಮಗೆ ಕಡ್ಡಾಯ. ನಮ್ಮ ಎಂಪ್ಲಾಯೀಸು ಭಾಳ ಟ್ರೈನಿಂಗ್ ಕೊಟ್ಟಿದ್ದೀವಿ, ಎಲ್ಲರೂ ಚೆನ್ನಾಗಿ ಕೆಲಸಗಳು ಮಾಡ್ತಾಯಿದ್ದಾರೆ. ಹೆಮ್ಮೆ ಸುದ್ದಿ ಏನಂದರೆ ನಮಗೆ ಮೆಟ್ರೋನಲ್ಲಿ ಜನಗಳು ಭಾಳ ಖುಷಿಯಾಗಿ ಓಡಾಡ್ತಾ ಇದ್ದಾರೆ, ಫಾಸ್ಟಾಗಿ ಓಡಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಮೋಸ್ಟ್ ರಿಲಯಬಲ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ನಮ್ಮ ಬೆಂಗಳೂರಿಗೆ ನಮ್ಮ ಮೆಟ್ರೋನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು, ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಒಂದು ಭಾವಗೀತೆಯನ್ನು ಕೇಳೋಣ, ಆನಂತರ ಪ್ರಶ್ನೆ. ಮೊದಲು ಭಾವಗೀತೆ ಧನ್ಯಶ್ರೀ ಅವರಿಂದ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧಾರೆಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರ ಬಾದಿವ್ಯ ಮುಕ್ತಿಯೇ, ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಗೊಳ್ಳದಿರುವ ಚಿನ್ನಿದ್ರೆಯಾದೆ, ಬೆಳಗಿನ ಆತ್ಮಕ್ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ, ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ. ಈ ಭಾವಗೀತೆಯ ಪಲ್ಲವಿಯನ್ನು ಹಾಡ್ಲಿಕ್ಕೆ ಸಾಧ್ಯವಾ? ಯಾರು ಬರೆದ್ರು ಈ ಗೀತೆಯನ್ನು? ತಾವು ಪ್ರಯತ್ನಿಸ್ತೀರಾ? ತಮಗೆ ಒಂದು ಅವಕಾಶ ಕೊಡ್ತೇನೆ, ಆಯ್ಕೆ ಕೊಡ್ತೇನೆ, ನೋಡೋಣ ಹುಡುಕ್ತೀರಾ ಅಂತ. ಬೇಂದ್ರೆಯ ಕುವೆಂಪುನ? ಕುವೆಂಪು ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮ್ಮ ಕೊಡ್ತಾ ಇದ್ದೇವೆ. ಈಗ ಮತ್ತೊಂದು ಹಾಡನ್ನು ಕೇಳೋಣ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ತುಂಬಾ ಅರ್ಥವತ್ತಾದ, ತುಂಬ ಅರ್ಥವತ್ತಾದಂತಹ ಚಿತ್ರಗೀತೆ ಇದು. ಯಾವ ಚಿತ್ರ? ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ, ಟ್ರೈನ್ ಆಪರೇಟರ್, ಗ್ರೀನ್ ಲೈನ್. ಪಂಚಾಕ್ಷರಿ ಗವಾಯಿ. ಹೇಳಿಮ್ಮ, ಹೇಳಿ ಹೇಳಿ. ಪಂಚಾಕ್ಷರಿ ಗವಾಯಿ. ಪಂಚಾಕ್ಷರಿ ಗವಾಯಿ ಅಂತ ಆ ಚಿತ್ರದ ಹೆಸರಾಗಿತ್ತು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಸಂಗೀತವನ್ನ ಯಾರು ಕೊಟ್ಟರು, ಸಾಹಿತ್ಯವನ್ನ ಯಾರು ಬರೆದ್ರು ಅಂತ ಗೊತ್ತಿದೆಯಾ? ಹಂಸಲೇಖ ಅಂತ ಕೇಳಿದ್ದೀರಾ? ಈ ಒಂದು ಚಿತ್ರದಲ್ಲಿ ಹಾಡಿದ್ದಕ್ಕೆ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ತುಂಬ ಚೆನ್ನಾಗಿರ್ತಕ್ಕಂಥ ಚಿತ್ರ, ಗುರುತಿಸಿದ್ದೀರಿ, ಅಭಿನಂದನೆಗಳು ತಮ್ಮ. ಬಹಳ ಅರ್ಥವತ್ತಾದಂಥ ಚಿತ್ರಗೀತೆಯನ್ನು ಈಗಷ್ಟೇ ಕೇಳಿದ್ವಿ. ಆದರೆ ಈ ಚಿತ್ರಗೀತೆ ಹೇಗೆ ಆರಂಭವಾಗುತ್ತೆ ತಿಳ್ಕೊಬೇಕಲ್ವಾ? ಯಾರಾದರೂ ಹಾಡೋರಿದ್ರೆ ಹಾಡಬಹುದು. ತಾವು ಹಾಡ್ತೀರಾ? ದಯವಿಟ್ಟು ಹಾಡಿ. ಸೀಮಾ ಸುಭಾನ್. ನಾನು ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಕಳೆದ 8 ವರ್ಷಗಳಿಂದ ರೈಲು ಚಾಲಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಹಾಡು: ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು
ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. ತುಂಬ ಚೆನ್ನಾಗಿ ಹಾಡಿದ್ರಮ್ಮ, ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಈ ಹಾಡಿನ ಭಾವ ಇದೆಯಲ್ಲ ಅದ್ಭುತವಾದದ್ದು. ಯಾವುದೇ ಸಂಬಂಧಗಳಲ್ಲಾಗಲಿ ಸವಾಲು ಇರಬಾರ್ದು, ನಿರೀಕ್ಷೆ ಇರಬಾರ್ದು. ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇರಬೇಕು. ಹಾಗಾಗಿ ಕೊಡ್ತೀಯಾ ಕೊಡು, ಕೊಡಲ್ವಾ ಬೇಡ, ಆದರೆ ನಾನು ಮಾತ್ರ ನಿನಗೆ ಸದಾ ಕಾಲ ಶರಣು ಬರ್ತೇನೆ ಅನ್ನೋ ಭಾವ ಇದೆಯಲ್ಲ, ಇಂತಹ ಭಾವ ನಮ್ಮ ಸಂಸಾರದಲ್ಲಿ, ವಿಶೇಷವಾಗಿ ದಾಂಪತ್ಯದಲ್ಲಿ ಅಲ್ವಾ. ನೀನು ಪ್ರೀತಿಸ್ತೀಯೋ ಇಲ್ವೋ, ನಾನಂತೂ ನಿನ್ನ ಹೃತ್ಪೂರ್ವಕವಾಗಿ ಪ್ರೀತಿಸ್ತೇನೆ ಅಂತ ಗಂಡ ಹೆಂಡತಿ ಇಬ್ಬರು ಆ ಮನೋಭಾವ ಬೆಳೆಸ್ಕೊಂಡ್ರೆ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಬರೋಲ್ಲ. ಹಂಸಲೇಖ ಅವರನ್ನ ಅಭಿನಂದಿಸಬೇಕು, ಎಷ್ಟು ಒಳ್ಳೆ ಹಾಡನ್ನ ಬರೆದಿದ್ದಾರೆ. ಮತ್ತೊಂದು ಗೀತೆಯನ್ನ ಕೇಳೋಣ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ, ನಮ್ಮ ಕೂಡಲ ಸಂಗಮ ದೇವ, ನಮ್ಮ ಕೂಡಲ ಸಂಗಮ ದೇವ. ವಚನವನ್ನ ಬರೆದವರು ಯಾರು ಅಂತ ಹೇಳ್ಬೋದು? ನನ್ನ ಹೆಸರು ಅರ್ಪಿತಾ ಅಂತ. ಕಳೆದ 8 ವರ್ಷಗಳಿಂದ BMRCಯಲ್ಲಿ ರೈಲು ಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ವಚನವನ್ನು ಬರೆದಿರುವಂಥವರು ಬಸವಣ್ಣನವರು. ಬಸವಣ್ಣನವರು ಈ ವಚನವನ್ನು ಬರೆದದ್ದು ಉತ್ತರಾಖಂಡವಾಗಿದೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಕ್ಕೆ, ಬೆಳಕನಿಟ್ಟು ತೂಗಿದಕ್ಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಭಾವಗೀತೆಯನ್ನ ಬರೆದವರು ಯಾರು? ಸರ್, ಈ ಭಾವಗೀತೆ ಬರೆದವರು GS ಶಿವರುದ್ರಪ್ಪನವರು. GS ಶಿವರುದ್ರಪ್ಪ ಅವರು. ಉತ್ತರ ಸರಿಯಾಗಿದೆ. GSS ಬಗ್ಗೆ ಒಂದು ಎರಡು ಮಾತು ಹೇಳಲಿಕ್ಕಾಗ್ಬೋದಾ? GSS ಬಗ್ಗೆ ಹೇಳಬೇಕಂದ್ರೆ, ಈ ಕನ್ನಡ ನಾಡು ಕಂಡಂಥ ಅತಿ ಶ್ರೇಷ್ಠ ಕವಿ ಸರ್ ಅವರು. ಆ ಶ್ರೇಷ್ಠ ಕವಿಗಳ ಸಾಲಲ್ಲೊಬ್ಬರು. ಈಗ ಶಿವರುದ್ರಪ್ಪನವರು ಕವಿಗಳು ಆಗಿದ್ದಾರೆ ಮತ್ತು ಸಾಕಷ್ಟು ಸ್ತ್ರೀ ಸಂವೇದಿ ಕವಿತೆಗಳನ್ನ ಬರೆದಿದ್ದಾರೆ ಮತ್ತು ಕನ್ನಡದ ಬಗ್ಗೆ ಅತಿ ಹೆಚ್ಚು ಒಲವು ಹೊಂದಿರತಕ್ಕಂಥ ಮಹಾನ್ ಕವಿ ಸರ್. GSS ಅವರ ಈ ಭಾವಗೀತೆಯನ್ನು ಹಾಡಿ ತುಂಬ ಜನಪ್ರಿಯಗೊಳಿಸಿದಂಥ ಗಾಯಕ ಯಾರು? ಅಶ್ವಥ್ ಅವರು. ಅಶ್ವಥ್, ಅಶ್ವಥ್. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಸರ್, ನನ್ನ ಪರಿಚಯ ನವೀನ್ ಬಿ, ನಿಲ್ದಾಣ ಅಧೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಚಿಕ್ಕಬೆದರಕಲ್ಲು ಮೆಟ್ರೋ ಸ್ಟೇಷನ್ನಲ್ಲಿ. ತುಂಬ ಸಂತೋಷ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ ಸವಿವಾಣಿಯ ಈ ನಾಡು. ಇದೇ ನಾಡು, ಇದೇ ಭಾಷೆ, ಎಂದೆಂದೂ ನಮ್ಮದಾಗಿರಲಿ.
ಪ್ರತಿಯೊಬ್ಬರಿಗೂ ಒಂದೊಂದು ಪುಸ್ತಕ ಕೊಡಬೇಕು. ತುಂಬ ಚೆನ್ನಾಗಿ ಹಾಡಿದ್ದೀವಿ. ಹಾಡು ಯಾವ ಚಿತ್ರದಲ್ಲಿ ಬರುತ್ತೆ ಅಂತ ಯಾರಿಗೆ ಗೊತ್ತೋ ಕೈ ಎತ್ತಿ. ಕೊಡಿ ಅವರಿಗೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಶ್ಮಿ ಅಂತ ಹೇಳ್ಬಿಟ್ಟು ಪಿಣೆ ಇಂಡಸ್ಟ್ರಿಯಲ್ಲಿ ಕ್ರೂ ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತೀನಿ. ಇದು ತಿರುಗುಬಾಣ ಚಿತ್ರದ್ದು. ತಿರುಗುಬಾಣ ಚಿತ್ರದ ಹಾಡು. ಮೆಟ್ರೋ ಒಳಾಂಗಣ ಸ್ವಚ್ಛತೆ ಮೆಟ್ರೋ ಸ್ವಚ್ಛತಾ ಸೇನಾನಿಗಳ ನಿತ್ಯದ ಕಾಯಕ. ಪ್ರತಿಯೊಂದು ಪ್ರಯಾಣದ ಅಂತ್ಯದ ಬಳಿಕವೂ ರೈಲಿನ ಒಳಭಾಗ ಸಂಪೂರ್ಣ ಶುದ್ಧವಾಗಿ ಬಿಡುತ್ತದೆ. ಇನ್ನು ನಿಲ್ದಾಣಗಳ ಸ್ಫಟಿಕ ಶುದ್ಧತೆ ನಮ್ಮೆಲ್ಲರಿಗೂ ಅಚ್ಚರಿ ಎನಿಸುವ ನಿರ್ದಿಷ್ಟ ಅಂಶ. ಎಷ್ಟು ಜನ ಇದ್ದಾರೆ ಸ್ವಚ್ಛ ಮಾಡೋದಕ್ಕೆ? ಇಲ್ಲಿ ಮಾರ್ನಿಂಗಲ್ಲಿ ಮೂರು ಜನ, 4 ಜನ ಸೆಕೆಂಡ್ ಶಿಫ್ಟಲ್ಲಿ, ನೈಟಲ್ಲಿ 2 ಇರ್ತಾರೆ ಸರ್. ರಾತ್ರಿ ಶಿಫ್ಟಲ್ಲೂ ಇರ್ತಾರಾ? ಮಿಷಿನ್ ಸಾಕ್ತಾರೆ. ಹೇಗೆ ಸ್ವಚ್ಛಗೊಳಿಸ್ತೀರಿ? ಅಂದ್ರೆ ಕೆಮಿಕಲ್ ಯೂಸ್ ಮಾಡಿ ಡ್ರೈ ಮಾಪ್ ಹಾಕ್ತೀವಿ, ಮತ್ತೆ ವೆಟ್ ಮಾಪು, ನೈಟಲ್ಲಿ ಮಿಷಿನ್ ಹಾಕ್ತಾರೆ, ಮತ್ತೆ ಟಾಯ್ಲೆಟ್ ಸ್ವಚ್ಛ ಮಾಡ್ಕೊಂತೀವಿ, ಡಸ್ಟಿಂಗ್ ಮಾಡ್ಕೊಂತೀವಿ. ರೈಲುಗಳ ಹೊರಭಾಗದ ಶುದ್ಧತೆ ಹೇಗೆ? ಪ್ರತಿ ರೈಲನ್ನು ಬೈಯಪ್ಪನಹಳ್ಳಿ ಅಥವಾ ವೈಟ್ಫೀಲ್ಡ್ ನಿಲ್ದಾಣಗಳಲ್ಲಿ ಇರುವ ಮಾರ್ಜನ ಘಟಕಗಳಲ್ಲಿ ಪರ್ಯಾಯ ಅಂದರೆ ದಿನ ಬಿಟ್ಟು ದಿನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗುತ್ತದೆ. ಇಲ್ಲಿ ನಾವು ಪ್ರತಿನಿತ್ಯ ನಮ್ಮ ರೈಲುಗಳು ನಿಗದಿತ ಸಂಚಾರ ಮುಗಿಸ್ಕೊಂಡು ಘಟಕಕ್ಕೆ ಬರುವಾಗ ಅದರ ಟೈಮ್ ಟೇಬಲ್ ಪ್ರಕಾರ ಪ್ರತಿನಿತ್ಯ 2ರಿಂದ 5 ಟ್ರೈನ್ಗಳು 2 ರೀತಿ ನಮ್ಮಲ್ಲಿ ಶುದ್ಧೀಕರಿಸೋ ವಿಧಾನಗಳಿದೆ. ಅದರಲ್ಲಿ ಒಂದು ಫುಲ್ ವಾಶ್ ಅಂತ, ಒಂದು ಸೈಡ್ ವಾಶ್ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಫುಲ್ ವಾಶ್ ನಡೀತಾ ಇದೆ. ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಕೂಡ ಸ್ವಯಂಚಾಲಿತವಾಗಿ ಆಟೋಮೆಟಿಕ್ಕಾಗಿ ನಡೆಯುತ್ತೆ ಈ ಕಾರ್ಯ. ಇದರಲ್ಲಿ ನಾವು ಒಂದು 50% ಶೇಕಡ ಉಪಯೋಗಿಸುವ ನೀರನ್ನು ಮತ್ತೆ ಪುನರ್ಬಳಕೆಗೆ ಉಪಯೋಗಿಸ್ಕೋತೀವಿ. ಮತ್ತು ಇನ್ನೊಂದು ಸರಿಸುಮಾರು ಒಂದು ಅಂದಾಜು 50% ನೀರು ಯೂಸ್ ಆಗುತ್ತೆ, ETP STPಗೆ ಹೋಗುತ್ತೆ. ನಮ್ಮ BMRCLನಲ್ಲಿ ಒಟ್ಟು ಈಗ 3 ಘಟಕಗಳು ಕಾರ್ಯಾಚರಣೆಯಲ್ಲಿದೆ. ಒಂದು ಬೈಯಪ್ಪನಹಳ್ಳಿ ಘಟಕ, ಇದು ಪೀಣ್ಯ ಘಟಕ ಹಾಗೂ ವೈಟ್ಫೀಲ್ಡ್ ಘಟಕ. ಈ ಎಲ್ಲ ಘಟಕಗಳಲ್ಲಿಯೂ ಈ ಸ್ವಯಂಚಾಲಿತ ಶುದ್ಧೀಕರಣ ಘಟಕ ಇದೆ. ರೈಲ್ನ ಶುಚಿ ಮಾಡೋದಕ್ಕೆ ನಮ್ಮದು ಫುಲ್ ವಾಶ್ ನಡೀತಾ ಇದೆ. ಈ ಫುಲ್ ವಾಶ್ ಆದಮೇಲೆ ಏನಾಗುತ್ತೆ, ಮೊದಲು ಟ್ರೈನ್ ಬಂದು ಆಟೋಮೆಟಿಕ್ಕಾಗಿ ಟ್ರೈನ್ನ ಸ್ಪೀಡ್ನ ಸೆನ್ಸ್ ಮಾಡಿ ಸೆನ್ಸಾರ್ಗಳು ಟ್ರೈನ್ ಸ್ಟಾಪ್ ಆಗುತ್ತೆ. ಟ್ರೈನ್ ಸ್ಟಾಪ್ ಆದ ನಂತರ ಟ್ರೈನ್ದು ವಾಷಿಂಗು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಸಿಬ್ಬಂದಿ ಹಸ್ತಕ್ಷೇಪ ಇರೋದಿಲ್ಲ. ಕಂಪ್ಲೀಟಾಗಿ ಇದು ಸ್ವಯಂಚಾಲಿತವಾಗಿ ಕಾರ್ಯ ನಡೆಯುತ್ತೆ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಮುಂದಿನ ಪ್ರಶ್ನೆಯನ್ನ ಕೇಳೋಣ. ಬೆಂಗಳೂರಿನ ಏಕೈಕ ಕೃತಕ ಕೆರೆ ಯಾವುದು? ಗಂಧದ ಕೋಟಿ ಕೆರೆನ ಅಥವಾ ಹಲಸೂರು ಕೆರೆಯ? ಯಾರು ಉತ್ತರ ಹೇಳ್ತೀರಿ? ನಮಸ್ಕಾರ, ನನ್ನ ಹೆಸರು ಹರ್ಷ್ ಜೋಶಿ ಅಂತಂದು. ಕಳೆದ 14 ವರ್ಷದಿಂದ ನಮ್ಮ ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ. ಈಗ ಪ್ರೆಸೆಂಟು ಆ್ಯಸ್ ಎ ಸ್ಟೇಷನ್ ಸೂಪರ್ಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಕಾರ ಗಂಧದ ಕೆರೆ ಇರಬೇಕು ಅಂತ ಅನಿಸ್ತಾ ಇದೆ. ಗಂಧದ ಕೋಟಿ ಕೆರೆ ಉತ್ತರ ಸರಿಯಾಗಿದೆ. ಗಂಧದ ಕೋಟಿ ಕೆರೆಯನ್ನು ಸ್ಯಾಂಕಿ ಟ್ಯಾಂಕ್ ಅಂತ ಕರಿತೀವಿ. ಹೆಸರುಘಟ್ಟದಿಂದ ನೀರನ್ನು ಬೆಂಗಳೂರಿಗೆ ತರಬೇಕಾದ್ರೆ ತಾತ್ಕಾಲಿಕವಾಗಿ ಶೇಖರಿಸೋದಕ್ಕೆ ಒಂದು ಕೆರೆಯನ್ನು ಹೊಸದಾಗಿ ಕಟ್ತಾರೆ ಕರ್ನಲ್ ಸ್ಯಾಂಕಿ ಅವರು. ಸ್ಯಾಂಕಿ ಟ್ಯಾಂಕ್ ಅಥವಾ ಗಂಧದ ಕೋಟಿ ಕೆರೆ. ಯಾಕಂದರೆ ನಮ್ಮ ಅರಣ್ಯ ಇಲಾಖೆ ಗಂಧದ ಮರಗಳನ್ನೆಲ್ಲ ಈ ಕೆರೆಯ ಬಳಿ ಸಂಗ್ರಹ ಮಾಡಿ ಇಡ್ತಾಯಿದ್ರು. ಹಾಗಾಗಿ ಗಂಧದ ಕೋಟಿ ಕೆರೆ ಅಂತ ಅದನ್ನು ಕರೀತಾ ಇದ್ದರು. ಇದು ಬೆಂಗಳೂರಿನ ಏಕೈಕ ಕೃತಕ ಕೆರೆ, ಮನುಷ್ಯ ನಿರ್ಮಿಸಿದಂತಹ ಕೆರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಬಹಳ ಸರಳವಾದ ಪ್ರಶ್ನೆ. ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆ MG ರೋಡ್ ಎಲ್ರಿಗೂ ಗೊತ್ತಿರುವಂಥದ್ದೇ. ಈ MG ರೋಡ್ನ ಹಳೆಯ ಹೆಸರೇನು? ಅದನ್ನು ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಸೌತ್ ಪೆರೇಡ್ ರೋಡ್, ನಾರ್ತ್ ಪೆರೇಡ್ ರೋಡ್. ಯಾರು ಉತ್ತರ ಹೇಳ್ತೀರಿ? ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತ. ನಾನು ಮೆಟ್ರೋ ಪ್ರಯಾಣಿಕ, ಖಾಸಗಿ ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತೀನಿ.
ಆಯ್ಕೆ ಇನ್ನೊಮ್ಮೆ ಹೇಳಿ ಸರ್. ಸೌತ್ ಪೆರೇಡ್ ರೋಡ್, ನಾರ್ತ್ ಪೆರೇಡ್ ರೋಡ್. ಸೌತ್ ಪೆರೇಡ್ ರೋಡ್. ಸೌತ್ ಪೆರೇಡ್ ರೋಡ್ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ನಂದಿ ಬೆಟ್ಟದಲ್ಲಿ ಯಾರು ತಂಗಿದ್ದರು? ಆರೋಗ್ಯ ಸುಧಾರಣೆಗಾಗಿ ಯಾರು ತಂಗಿದ್ದರು ಅಂತ ತಿಳ್ಕೋಬೇಕು. ಮಹಾತ್ಮ ಗಾಂಧೀಜಿನ, ಇಂದಿರಾ ಗಾಂಧಿನ? ನನ್ನ ಹೆಸರು ರಘು ಅಂತ, ನಾನು ಮೆಟ್ರೋ ಪ್ರಯಾಣಿಕ, SKF ಅಲ್ಲಿ ವರ್ಕ್ ಮಾಡ್ತೀನಿ. ಮಹಾತ್ಮ ಗಾಂಧಿ ಸರ್. ಮಹಾತ್ಮ ಗಾಂಧಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ತಮಿಳು ಭಾಷೆಯಲ್ಲಿ ತಿರುವಳ್ಳುವರ್ ಅಂತ ಬಹುದೊಡ್ಡ ಕವಿಗಳು ಇದ್ದರು. ತೆಲುಗುನಲ್ಲಿ ವೇಮನ ಅಂತ ಬಹುದೊಡ್ಡ ಕವಿ. ಕನ್ನಡದಲ್ಲಿ ಯಾರು? ನನ್ನ ಹೆಸರು ಯೋಗಿತಾ, ಮೇಂಟೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್ವಜ್ಞ. ಸರ್ವಜ್ಞ. ಸರ್ವಜ್ಞ ಅನ್ನೋದು ಸರಿಯಾದ ಉತ್ತರ. ಬಹಳ ಒಳ್ಳೆಯ ಉತ್ತರ ಕೊಟ್ರಿ, ಧನ್ಯವಾದಗಳು. ಫಿಫೋ ಮಧುಸೂದನ್ ವೈಎನ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ, ಅಭಿನಂದನೆಗಳು. ಡಾಕ್ಟರ್ BA ವಿವೇಕ್ ರೈ ಬರೆದ ಅಕ್ಕರ ಮನೆ ತುಂಬ ಚೆನ್ನಾಗಿದೆ ಪುಸ್ತಕ, ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಪಾರಿಜಾತದ ನೆರಳು ವಿಜಯಲಕ್ಷ್ಮಿ ಸತ್ಯಮೂರ್ತಿ ಬರೆದ ಕಥಾ ಸಂಕಲನ ಸಿಗ್ತಾ ಇದೆ, ಸ್ವೀಕರಿಸಿ. ನಮ್ಮ ಕುವೆಂಪು ನಾಡೋಜ ಡಾಕ್ಟರ್ G ಕೃಷ್ಣಪ್ಪ ಅವರು ಬರೆದಿದ್ದಾರೆ, ಬಹಳ ಚೆನ್ನಾಗಿದೆ ಪುಸ್ತಕ, ಓದಿದ್ದೇನೆ, ತಾವೂ ಓದಿ. ಬದುಕಿನ ಎಲ್ಲ ಖುಷಿಗಳು ನಮ್ಮ ಬಾಗಲಿ ಡಾಕ್ಟರ್ ಶ್ವೇತಾ ಗೌರಿಬೀದನೂರು ಬರೆದಂಥ ವ್ಯಕ್ತಿತ್ವ ವಿಕಸನದ ಲೇಖನಗಳ ಸಂಗ್ರಹ ತಮ್ಮದು. ಪದಚಿಹ್ನ ಬರೆದಿರುವಂಥ ನಾವು ಏಕೆ ಬದುಕಬೇಕು ಗೊತ್ತಿಲ್ಲ, ಓದ್ಬಿಟ್ಟು ನೀವೇ ಹೇಳ್ಕೊಡಿ ನಮಗೆ. ಮಧು ವೈಎನ್ ಬರೆದಂಥ ಡಾರ್ಕ್ ವೆಬ್ ಈ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಶೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ರಂಗಸ್ವಾಮಿ ಮೂಕನಹಳ್ಳಿ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇವೆ. ಜೈರಾಮಾಚಾರಿ ಬರೆದ ಕಿಲಿಗ್ ಎನ್ನುವ ಒಂದು ವಿಶಿಷ್ಟ ಕಾದಂಬರಿ ತಮ್ಮದು. ಏನೋ ಹೇಳುತ್ತಿದ್ದಾರೆ, ಹೆಣ್ಣು ಮಕ್ಕಳೇ ಸೇರಿಕೊಂಡು ಬರೆದಂಥ ಅಪರೂಪದ ಕಥಾ ಸಂಕಲನ. ಏನೋ ಹೇಳುತ್ತಿದ್ದಾರೆ, ಗಮನವಿಟ್ಟು ಕೇಳಿ ಅಂತಿದ್ದಾರೆ, ಓದೋಣ, ಕೇಳೋಣ. ಹಣ ಏನಿದು ನಿನ್ನ ವಿಚಿತ್ರ ಗುಣ ರಂಗಸ್ವಾಮಿ ಮೂಕನಹಳ್ಳಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. ನಾವು ಏಕೆ ಬದುಕಬೇಕು ಪದಚಿಹ್ನ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. ಬಾಲಕಾಂಡ ಜಗದೀಶ್ ಶರ್ಮ ಸಂಪ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ. ರಂಗಸ್ವಾಮಿ ಮೂಕನಹಳ್ಳಿ ಬರೆದ 108 ಡೈಲಿ ಮನಿ, ಅಭಿನಂದನೆಗಳು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ಉಸಿರೇ ಚಿರಋಣಿ.